ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು ನಾನು ನೀವು ಕೇಳುವಂಥ ರೆಸಿಪಿ ನಾಟಿ ಕೋಳಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಈ ನಾಟಿ ಕೋಳಿ ಬಸ್ಸಾರು ನಾನು ಯೂಶಲಿ ಇವತ್ತು ಮನೇಲಿ ಮಾಡ್ತಾಯಿಲ್ಲ, ಸೊ ಊರಲ್ಲಿ ಹೋಗಿ ಮಾಡ್ತಾಯಿದ್ದೀನಿ. ಇದು ನಮ್ಮ ಚಿಕ್ಕಮ್ಮ ಊರಿಗೆ ಹೋಗಿದ್ದೆ, ಅಲ್ಲೇ 2 ಡೇಸ್ ಇದ್ದು ಅಲ್ಲಿ ನಾಟಿ ಕೋಳಿ ಬಸ್ಸಾರು ಕೂಡ ಮಾಡ್ತಾಯಿದ್ದೀನಿ. ಅದು ಕಾಡಲ್ಲಿ ಮಾಡ್ತಾಯಿದ್ದೀನಿ, ಸೊ ಮನೇಲಿ ಮಾಡಿಲ್ಲ, ಕಾಡು ಮಧ್ಯದಲ್ಲಿ ಒಲೆಯಲ್ಲಿ ಮಾಡೋದು. ಇದು ತುಂಬ ಸೂಪರಾಗಿರುತ್ತೆ ಮಾಡೋದು. ನೋಡಿ, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು ಇಲ್ಲಿ ಒಂದು 2.5 kg ಆಗೋಷ್ಟು ನಾಟಿ ಕೋಳಿ ತೊಗೊಂಡಿದ್ದೀನಿ. ಸೊ ನೀವು ಮನೆಯಲ್ಲೇ ಕಟ್ ಮಾಡೋರಾದರೆ ಕಟ್ ಮಾಡಿಸ್ಕೋಬೋದು, ನೀವು ಅಂಗಡಿಯಲ್ಲಾದರೂ ಮಾಡಿಸ್ಕೋಬೋದು. ನಾನು ಅಂಗಡಿಯಲ್ಲೇ ಇದನ್ನು ಫೈರ್ ಮಾಡಿಸಿ ಕಟ್ ಮಾಡಿಸಿ ಚೆನ್ನಾಗಿ 2 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. 2.5 kg ಆಗೋಷ್ಟು ನಾಟಿ ಕೋಳಿ. ಇದು ಚಿಟ್ಟೂರು ಮೆಣಸಿನ್ಕಾಯಿ ಅಂದರೆ ಚಿಕ್ಕ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಅಂತಾರಲ್ಲ ಅದು. ಇದು ಸುಮಾರು ಒಂದು 20 ಮೆಣಸಿನ್ಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಖಾರ ಸ್ವಲ್ಪ ಜಾಸ್ತಿ ಇರಬೇಕು. ಅರಿಶಿನ 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ ಮಿನಿಮಮ್ ಈ ಥರದ್ದು ಒಂದು 3 ಪೀಸ್ ತೊಗೊಂಡಿದ್ದೀನಿ. 15 ಗ್ರಾಮ್ ಆಗೋಷ್ಟು ಬರುತ್ತೆ ಇದು. ಸೊ ದಪ್ಪಗಿರೋದು 3. ಇದು ಒಂದು 5 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಕೈಯಲ್ಲಿ ಒಂದು ಇಡಿ ಬರಬೇಕು ಬೆಳ್ಳುಳ್ಳಿ, ಸೊ ಆ ಥರ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅಚ್ಕಾರದ ಪುಡಿ ಇದೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಬಸ್ಸಾರಿಗೆ ಫ್ರೈ ಮಾಡೋಕ್ಕೂ ಬೇಕು, ಸಾಂಬಾರಿಗೂ ಬೇಕು. ಧನಿಯಾ ಪುಡಿ ಸುಮಾರು ಒಂದು 200 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಸ್ಪೂನ್ ಲೆಕ್ಕ ತೊಗೊಂಡ್ರೆ ಸುಮಾರು ಒಂದು 10 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 200 ಗ್ರಾಮ್ ಆಗೋಷ್ಟು ಈರುಳ್ಳಿನ ಈ ಥರ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಸಾಲೆಗೆ ಇದು. ಮತ್ತು ನಾಟಿ ಕೊತ್ತಂಬರಿ ತೊಗೊಂಡಿದ್ದೀನಿ. ಸೊ ನಾಟಿ ಸ್ಟೈಲಲ್ಲಿ ಮಾಡೋದ್ರಿಂದ ನಾಟಿ ಕೊತ್ತಂಬರಿ ತೊಗೊಂಡಿದ್ದೀನಿ. ಸುಮಾರು ಒಂದು 1/4 ಕಟ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಹುಚ್ಚೆಳ್ಳು ಅಂತಾರೆ. ಸೊ ಹಳ್ಳಿಗಳಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲೂ ಸಿಗುತ್ತೆ. ಈ ಹುಚ್ಚೆಳ್ಳನ್ನ ಚೆನ್ನಾಗಿ ಹುರಿದು ನಾನು ಪೇಸ್ಟ್ ಮಾಡಿ ಇಟ್ಕೊತೀನಿ. ಈಗ ಚಿಕನ್ ಮಸಾಲ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಜಸ್ಟ್ 10 ರೂಪಾಯಿದು ಒಂದು ಚಿಕನ್ ಮಸಾಲ. ಮತ್ತು ನೋಡಿ, ಒಂದು ಅರ್ಧ ತೆಂಗಿನಕಾಯಿ ಆಗೋಷ್ಟು ತೊಗೊಂಡಿದ್ದೀನಿ. ನೀವು ತೆಂಗಿನಕಾಯಿ ಜಾಸ್ತಿ ಇಷ್ಟಪಡೋರಾದರೆ ಜಾಸ್ತಿ ಕೂಡ ಹಾಕೋಬೋದು. ಮತ್ತು ಟೊಮೊಟೊ ಒಂದು 2 ಟೊಮೊಟೊ, ಫಾರಮ್ ಟೊಮೊಟೊನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಸಾಲೆಗೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಕಾಳು, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಲವಂಗ, ಮಿನಿಮಮ್ ಒಂದು 15 ಲವಂಗ ಇರುತ್ತೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಒಂದು 3 ಇಂಚು ಚಕ್ಕೆ ತೊಗೊಂಡಿದ್ದೀನಿ. ಸೊ ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಈಗ ಇದು ನೋಡಿ, ಒಂದು 2 ಈರುಳ್ಳಿ ಎತ್ತಿಟ್ಕೊಂಡಿದ್ದೀನಿ, ಒಂದು 3 ಟೊಮೊಟೊ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಸೊ ಚಿಕನ್ ಬಸ್ಸಾರು ಫ್ರೈ ಮಾಡ್ತಿರಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ, ಕೊತ್ತಂಬರಿ ಕೂಡ ಹಾಕಿ ರುಬ್ಕೊತಾ ಇದ್ದೀನಿ. ಯಾಕಂದರೆ ಅಲ್ಲಿ ಹೋಗಿ ರುಬ್ಕೊಳ್ಳೋಕೆ ಏನೂ ಇಲ್ಲ. ಸೊ ಕಾಡಲ್ಲಿ ನಾವು ಅಡುಗೆ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಏನೇನು ಬೇಕೋ ಈ ನಾಟಿ ಕೋಳಿ ಬಸ್ಸಾರಿಗೆ ಅದೆಲ್ಲ ಪ್ರಿಪ್ರೇಷನ್ ಮಾಡಿ ಎತ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರನೇ ನೋಡ್ತಾ ಇರ್ಬೋದು, ಇವಾಗ ಹೋಗ್ತಾ ಇದ್ದೀರಿ ನಾವು. ಸೊ ಕಾಳು ದಾರಿನಲ್ಲೇ ಹೋಗ್ತಾ ಇದ್ವಿ. ಸುತ್ತಲೂ ಜಮೀನಿದ್ದಾವೆ, ಬೆಟ್ಟ ಗುಡ್ಡ. ನೋಡಿ, ಇದು ಕೊಳವೆ ಅಂತಾರಲ್ಲ ಅದು. ಸೊ ನೀರು ನಿಂತು ಅದ್ರ ಮೇಲೆ ಸಸಿ ಎಲ್ಲ ಹುಟ್ಟಿದೆ. ಕೆಲವ್ರು ಏನಾದರೂ ನೋಡಿದ್ರೆ ಗೊತ್ತಾದ್ರೆ ಬಿದ್ದೋದ್ರೆ ಹೋಯ್ತು ಅವರು. ಸೊ ನೋಡ್ತಾ ಇದ್ದೀರಿ, ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ಅಮ್ಮ ಅವರು, ನಮ್ಮ ಸಿಸ್ಟರು. ಸೊ ಸ್ವಲ್ಪ ಬಿಸಿಲಿದೆ. ಒಂದು ವಾರಕ್ಕೆ ಮುಂಚೆ ಹೋಗಿದ್ದಿದ್ದು. ತುಂಬ ಜನನೂ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಾಟಿ ಕೋಳಿ ಬಸ್ಸಾರು ತೋರಿಸಿ ಅಂತ. ಸೊ ನಾನು ಬ್ಯಾಕ್ಗ್ರೌಂಡು ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ಒರಿಜಿನಲ್ ವಾಯ್ಸ್ ಬಿಟ್ಟಿಲ್ಲ. ಸೊ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಆಲ್ಮೋಸ್ಟ್ ಅರ್ಧ ಊರಿಗೆ ಬಂದಿದ್ದೀರಿ, ಅಂದರೆ ಆ ಪ್ಲೇಸಿಗೆ ಬಂದಿದ್ದೀರಿ. ನಮ್ಮ ಚಿಕ್ಕಪ್ಪ ಆಲ್ಮೋಸ್ಟ್ ಎಲ್ಲ ಐಟಮು ತಗೊಂಡೋಗಿ ನಮಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ ನೋಡಿ. ಹಳ್ಳಿ ಜನ ಅಂದ್ರೆ ಹಂಗೆ. ಸೊ ನಾವು ಬೆಂಗಳೂರಲ್ಲಿ ಇರೋದು, ಅಪರೂಪಕ್ಕೆ ಹೋದಾಗ ನಮ್ಗೆ ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತಾರೆ ಅಂದರೆ ನಮ್ಗೆ ಖುಷಿ ಆಗುತ್ತೆ. ಮತ್ತೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಿರಲ್ಲ, ಅಷ್ಟು ಇಷ್ಟ ಆಗುತ್ತೆ ನಮಗೆ. ಸೊ ಇವಾಗ ನಾನು ಅರ್ಧ ದೂರಕ್ಕೆ ಬಂದಿದ್ದೀನಿ. ಅಲ್ಲಿ ಒಂದು ಕೆರೆ ಕಾಣ್ತಾ ಇದೆ, ದೊಡ್ಡ ಕೆರೆ. ನೋಡ್ತಾ ಇರ್ಬೋದು, ಅಲ್ಲಿ ಮೇಕೆ, ಹಸು ಎಲ್ಲ ಇದೆ. ಸೊ ಹಸುನ ಚೆನ್ನಾಗಿ ತೊಳಿತಾ ಇದ್ದಾರೆ. ನಾವು ಯಾವಾಗೋ ಅಪರೂಪಕ್ಕೆ ನೋಡೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೇಚರು. ಈ ಥರ ಎಲ್ಲ ನೋಡೋಕ್ಕೆ ನಮಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲೇ ನೋಡ್ಕೊಂಡಿರೋಣ ಅನಿಸ್ಬಿಡುತ್ತೆ. ಸೊ ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ನೀವು ಕೂಡ ಟೈಮ್ ಇದ್ದಾಗ ನಿಮ್ಮ ಫ್ಯಾಮಿಲಿ ಜೊತೆಗೆ ಊರುಗಳಿಗೆ ಹೋದಾಗ ಈ ಥರ ಎಂಜಾಯ್ ಮಾಡ್ತೀರ ಅನ್ಕೊತೀನಿ. ಸೊ ನಮ್ಗೆ ಬೇಕಾಗಿರೋಂಥ ಪ್ಲೇಸಿಗೆ ಬಂದಿದ್ದೀನಿ. ಆ ಮಧ್ಯದಲ್ಲಿ ನೋಡಿ, ಸುತ್ತಲೂ ಜಮೀನಿದೆ, ಕಾಡು, ಬೆಟ್ಟ, ಗುಡ್ಡ ಎಲ್ಲ ಕಾಣ್ತಾ ಇದೆ. ಅಂಥ ಪ್ಲೇಸಲ್ಲಿ ಜಮೀನು ಕೆಲಸ ಮಾಡೋವಾಗ ಮಾತ್ರ ಬರ್ತಾರಂತೆ, ಬೇರೆ ಟೈಮಲ್ಲಿ ಬರೋಲ್ಲ. ಸೊ ನಾವು ಅಂಥ ಪ್ಲೇಸಲ್ಲಿ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಬಂದಿದ್ದೀರಿ. ಈಗ ಅಡುಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಇವಾಗ ಒಂದು ಮರದ ಕೆಳಗಡೆ ನಾವು, ಸೊ ಅಲ್ಲಿ ಜಾಸ್ತಿ ಗಿಡ ಮರ ಏನೂ ಇಲ್ಲ, ದೊಡ್ಡ ಮರದ ಕೆಳಗಡೆ ಒಲೆ ಇಟ್ಟು, ಒಲೆಗೆ ಸೌದೆಲ್ಲ ಇಟ್ಟು, ಸೊ ಕಾಯಕ್ಕೆ ಇಟ್ಟಿದ್ದೀರಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀರಿ. ಸೊ ನೀವು ಇವಾಗ ಮನೇಲಿ ಎಲ್ಲ ರೆಡಿ ಮಾಡಿ ಎತ್ಕೊಬಂದ್ಬಿಟ್ರೆ ಸೊ ಎಲ್ಲ ಮಾಡ್ಕೊಬೋದು. ಮನೇಲಾದರೆ ಎಲ್ಲ ಪಕ್ಕದಲ್ಲೇ ಸಿಗುತ್ತೆ, ಅದು ಇಲ್ಲ ಆ ಥರ ಸಿಗೋಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಇಟ್ಕೊಬಂದು ಮಾಡ್ತಾಯಿದ್ದೀರಿ. ಇವಾಗ ನಾಟಿ ಕೋಳಿ ಹಾಕ್ತಾಯಿದ್ದೀನಿ. ಈ ಕೋಳಿನ ನೀವು ಚೆನ್ನಾಗಿ
ಸೊ ಅಂಗಡಿಯಲ್ಲೇ ತಗೊಳ್ಳೋದ್ರೆ ಅವರೇ ಫ್ರೈಯರ್ ಮಾಡಿ ಅಂದರೆ ಸುಟ್ಬಿಟ್ಟು ಕಟ್ ಮಾಡಿಕೊಡ್ತಾರೆ. ಇಲ್ಲಾಂದರೆ ಅಲ್ಲಿನಲ್ಲೇ ನಿಮ್ಗೆ ಯಾರಾದರೂ ಗೊತ್ತಿರೋರಾದರೆ ಚೆನ್ನಾಗಿ ಅವ್ರ ಕೈಯಲ್ಲಿ ಕೂಡ ಸುಡಿಸ್ಬಿಟ್ಟು ಕಟ್ ಮಾಡಿಸ್ಕೋಬೋದು. ಈಗ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ, ಅದಕ್ಕೊಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಆ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ತಗೊಳುತ್ತೆ. ನೋಡ್ತಾ ಇರ್ಬೋದು ನಾವು ಇದ್ರ ಮರದ ಕೆಳಗಡೆ ಕೂತಿರೋದು. ಸೊ ಇವಾಗ ಚೆನ್ನಾಗಿ ಚಿಕನ್ ಫ್ರೈ ಆಗಿದೆ. ಆಲ್ಮೋಸ್ಟ್ ಇದರಲ್ಲೇ ಒಂದು 50% ಚಿಕನ್ ಫ್ರೈ ಬೆಂದಿರಬೇಕು, ಆ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನೀವು ಇದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಏನು ತೋರಿಸಿದ್ನ ಮಸಾಲೆ ಅಷ್ಟು ಹಾಕ್ತಾಯಿದ್ದೀನಿ. ಅದನ್ನು ರುಬ್ಬಿ ಎತ್ಕೊಂಡು ಬಂದಿದ್ದೆ. ಸೊ ಅದೇ ಮಸಾಲೆನೇ ಹಾಕ್ಕೊತಾ ಇದ್ದೀನಿ. ನೀವು ಮನೇಲಿ ಮಾಡೋದಾದರೆ ನಾಟಿ ಕೋಳಿ ಸಾರು ಇದೇ ಮಸಾಲೆನ 1 kg ಚಿಕನ್ಗೆ ಎಷ್ಟು ಬೇಕಂತ ಇದರಲ್ಲೇ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮಸಾಲೆ ಕಡಿಮೆ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಅಕಸ್ಮಾತ್ ನಾಟಿ ಕೋಳಿ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಚಿಕನಲ್ಲಿ ಕೂಡ ಮಾಡ್ಕೋಬೋದು, ಆದರೆ ಒರಿಜಿನಲ್ ಟೇಸ್ಟ್ ಬರೋಲ್ಲ. ಅದಕ್ಕೋಸ್ಕರ ನಾಟಿ ಕೋಳಿಯಲ್ಲಿ ಸೂಪರಾಗಿರುತ್ತೆ. ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಇದು ಕೂಡ ಫ್ರೈ ಆಗೋಕ್ಕೆ ಒಂದು 10 ನಿಮಿಷ ಆಗುತ್ತೆ. ಸೊ ಅದನ್ನು ಬೇಯಿಸಕ್ಕೆ ಬಿಡೋಣ. ಅದೇ ನೀವು ಗ್ಯಾಸಲ್ಲಿ ಮಾಡಿದ್ರೆ ಮನೆಯಲ್ಲಿ, ಸೊ ಗ್ಯಾಸಲ್ಲಿ ಮಾಡಿದಾಗ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಏನಿಲ್ಲ ಅಂದ್ರೆ 1 ಅವರ್ ತಗೊಳುತ್ತೆ ಕುಕ್ಕರಲ್ಲಿ ಮಾಡಿದ್ರೇನು. ಅದೇ ನೀವು ಒಲೆಯಲ್ಲಿ ಮಾಡಿದ್ರೆ ಒಂದು 3/4 ಗಂಟೆಯಲ್ಲಿ ಆಗೋಗುತ್ತೆ. ಆ ಉರಿಗೆ ಮಾಂಸ ಕೂಡ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಟೇಸ್ಟು ಅಲ್ಲೇ ಸೂಪರಾಗಿರುತ್ತೆ ನೋಡಿ. ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಮಿನಿಮಮ್ ನಿನ್ನ ಜನ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸುಮಾರು ನಾನು 3/4 ಪಾತ್ರೆ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಚಿಕನ್ಗಿಂತ ಒಂದು 3 ಇಂಚ್ 4 ಇಂಚ್ ನೀರು ಇರಬೇಕು. ಸೊ ಸಾಂಬಾರು ಕೂಡ ಗಟ್ಟಿಯಾಗಿರಬಾರ್ದು, ತೀರಾ ತೆಳ್ಳಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಇದನ್ನು ನಾನು ಚೆನ್ನಾಗಿ ಮುಚ್ಚಿ ಒಂದು 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಘಮ ಬರಬೇಕು, ಸಾಂಬಾರಿನ ಘಮ ಬರಬೇಕು, ಆವಾಗ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಒಲೆಯಲ್ಲಿ ಮಾಡ್ತಾ ಇರೋದು, ಹೊಗೆ ಎಲ್ಲ ಇದೆ, ಸ್ವಲ್ಪ ಕಷ್ಟ ಬಿದ್ದು ಮಾಡಿದ್ದೀರಿ. ಸೊ ನೋಡಿ ಇವಾಗ ಚೆನ್ನಾಗಿ ಸಾಂಬಾರು ಕುದಿ ಬಂದು ಎಣ್ಣೆ ಎಲ್ಲ ಬಿಟ್ಟಿದೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಳ್ಳೆ ಪರ್ಫೆಕ್ಟ್ ಸೂಪರ್ ಆದ ಕಲರ್ ಬಂದಿದೆ. ಇವಾಗ ನೀವೆಲ್ಲಾದರೂ ರೆಸ್ಟೋರೆಂಟಲ್ಲಿ ತಿಂದಿದ್ರೆ ಅದೇ ಟೇಸ್ಟ್ ಬರುತ್ತೆ. ಸೊ ಇವಾಗ ನೋಡಿ ಇದಕ್ಕೆ ಉಚ್ಚೆಲ್ಲ ಹಾಲು ಹಾಕ್ತಾಯಿದ್ದೀನಿ. ಉಚ್ಚೆಲ್ಲನ ನೀವು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ 1 ಲೋಟ ನೀರು ಹಾಕಿ ರುಬ್ಕೊಳ್ಳಿ. ರುಬ್ಬಿದ ಮೇಲೆ ಅದನ್ನು ಸೋಸ್ಕೋಬೇಕಾಗುತ್ತೆ. ಒಂದು ಬಟ್ಟೆನಲ್ಲಿ ಸೋಸ್ಕೊಳ್ಳಿ, ಇಲ್ಲಾಂದರೆ ಟೀ ಕಾಫಿ ಸೋಸ್ತಿರಲ್ಲ ಅದರಲ್ಲಿ ಕೂಡ ಸೋಸ್ಕೋಬೋದು. ಯಾಕಂದರೆ ಅದರಲ್ಲಿ ಕೂದಲು ಥರ ತರ್ತರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕ್ಬಾರ್ದು, ಬೇರೆ ಅದ್ರದ್ದು ಹಾಲು ಮಾತ್ರ ಹಾಕಬೇಕು. ಇದನ್ನು ಹಾಕಿದ ಮೇಲೆ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಈಗ ಸಾಂಬಾರು ರೆಡಿಯಾಗಿದೆ. ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನೋಡಿ ಒಂದು ಪಾತ್ರೆ ಸಾಂಬಾರು ಮಾಡಿದ್ದೀನಿ. ಸೊ ನನಗೆ ಈ ಥರ ಜಾಸ್ತಿ ಅಡುಗೆ ಮಾಡೋದಂದರೆ ತುಂಬ ಖುಷಿ, ತುಂಬ ಇಷ್ಟ ನನಗೆ. ಅದರಲ್ಲೂ ಫ್ಯಾಮಿಲಿ ಎಲ್ಲ ಸೇರಿದಾಗ ಈ ಥರ ಅಡುಗೆ ಮಾಡೋದಂದರೆ ಫಸ್ಟೇ ಇರ್ತೀನಿ ನಾನು ಅಡುಗೆ ಮಾಡೋದಕ್ಕೆ. ಈಗ ಇದು ಸಾಂಬಾರು ರೆಡಿಯಾಗಿದೆ. ಈಗ ಇದನ್ನು ನಾನು ಪೀಸೆಲ್ಲ ಎತ್ತಿಟ್ಕೊತೀನಿ. ಸೊ ನಾಟಿ ಕೋಳಿ ಬಸ್ಸಾರು ಆಗಿರೋದ್ರಿಂದ, ಬಸ್ಸಾರು ಅಂದ್ರೇ ಗೊತ್ತಲ್ವ, ಸಾಂಬಾರು ಸಪ್ರೇಟು ಪಲ್ಯನೇ ಸಪ್ರೇಟು, ಆ ಥರ ಇದು ಕೂಡ. ಚಿಕನ್ನ ನಾನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸಾಂಬಾರನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಪಾತ್ರೆಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಬೇರೆ ಜಾಸ್ತಿ ಪಾತ್ರೆ ತಂದಿಲ್ಲ ನಾನು, ಒಂದು 3 ಪಾತ್ರೆ ತಂದಿದ್ದೀನಿ ನೋಡಿ. ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ನಾಟಿ ಕೋಳಿ ಸಾರು ಮಾಡೋವಾಗೇ ನಾನು ಬೋಟಿ ಗೊಜ್ಜು ಕೂಡ ಮಾಡಿದ್ದೀನಿ. ಆದರೆ ಜಸ್ಟ್ 1 ವಾರ ಆಗುತ್ತೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ, ಯಾಕಂದರೆ ತುಂಬ ಪ್ರಾಸೆಸ್ ದೊಡ್ಡದು. ಅದಕ್ಕೋಸ್ಕರ ಅದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. 1 ವಾರ ಲೇಟ್ ಆಗುತ್ತೆ ಫ್ರೆಂಡ್ಸ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತು ನೀವು ಕೇಳೋಂಥ ರೆಸಿಪಿಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ನನಗೆ ಅನಿಸ್ತಾ ಇದೆ. ನೀವಂತೂ ತುಂಬ ಒಳ್ಳೆ ಕಮೆಂಟ್ಗಳಾಗ್ತಾಯಿದ್ದೀರಾ, ತುಂಬ ಖುಷಿಯಾಗುತ್ತೆ. ಇದೇ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗೂ ಇರಲಿ ಅಂತ ಕೇಳ್ಕೊತೀನಿ. ಈಗ ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ನಲ್ಲ, ಇವಾಗ ಅದ್ರ ಜೊತೆಗೆ ನಾನು ತೆಗೆದಿಟ್ಟಿರುವಂಥ ಚಿಕನ್ ಹಾಕ್ಕೊತಾ ಇದ್ದೀನಿ. ಸೊ ಚಿಕನ್ಗೂ ಉಪ್ಪು ಕರೆಕ್ಟ್ ಹಿಡ್ದಿರುತ್ತೆ, ಆದ್ರೂ ಅಷ್ಟಾಗಿರಲ್ಲ. ಅದೇ ನೀವು ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮಸಾಲೆಗಳು ತುಂಬ ಚೆನ್ನಾಗಿರುತ್ತೆ. ನೀವು ಇನ್ನೂ ಇದಕ್ಕೂ ಬೇಕಂದರೆ ರುಬ್ಬಿರೋ ಮಸಾಲೆ ಕೂಡ ಹಾಕೋಬೋದು. ನಾನು ಆ ಥರ ಹಾಕ್ತಾಯಿಲ್ಲ. ಸೊ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಅದು ತಿನ್ನೋಕ್ಕೆ ಖಾರವಾಗಿರಬೇಕು, ಸೂಪರಾಗಿರುತ್ತೆ. ಅದರಲ್ಲೂ ಮುದ್ದೆ ಜೊತೆಗೆ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ ಅದ್ರ ಮಜಾ. ಈಗ ನೋಡಿ ಖಾರಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ಸಾಂಬಾರಲ್ಲಿ ಖಾರ ಇರುತ್ತೆ, ಆದರೆ ಫ್ರೈಯಲ್ಲಿ ಇರಲ್ಲ. ಅದಕ್ಕೋಸ್ಕರ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರಿಶಿನ ಪುಡಿನೂ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಧನಿಯಾ ಪುಡಿ ಕೂಡ ಹಾಕ್ಕೋಬೋದು. ಸೊ ಧನಿಯಾ ಪುಡಿ ಏನು ಬೇಕಾಗಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಚಿಕನ್ ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ನಿಮಗೆ ನಾಟಿ ಕೋಳಿ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಚಿಕನಲ್ಲಿ ಕೂಡ ನೀವು ಮಾಡಿ, ಆದರೆ ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಮತ್ತು ಹುಚ್ಚೆಲ್ಲ ಹಾಲು ಹಾಕ್ತಾಯಿದ್ದೀನಿ. ಸೊ ಬಸ್ಸಾರಿಗೆ ಹುಚ್ಚೆಲ್ಲು ಹಾಲು ಹಾಕಲೇಬೇಕು. ಸೊ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಡ್ರೈ ಆಗಬೇಕು. ಹುಚ್ಚೆಲ್ಲು ನಾರ್ಮಲ್ ದೊಡ್ಡ ಹೋಲ್ಸೇಲ್ ಅಂಗಡಿಗಳಲ್ಲಿ ಸಿಗುತ್ತೆ, ಇಲ್ಲಾಂದರೆ ಸಂತೆಗಳಲ್ಲಿ ಊರುಗಳಿಗೆ ಹೋದಾಗ ನೀವು ತಗೊಬಂದು ಯೂಸ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಡ್ರೈ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಎಷ್ಟು ಸೂಪರಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಅರ್ಧ ಪಾತ್ರೆ ಖಾಲಿ ಆಗಿಬಿಡುತ್ತೆ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಗಂಡಸರೆಲ್ಲ ಬಂದಿದ್ದರೆ ಅಡುಗೆ ಮಾಡೋವಾಗೇ ಅರ್ಧ ತಿಂದ್ಬಿಟ್ಟು ಖಾಲಿ ಮಾಡಿಬಿಡ್ತಾರೆ. ಅದೇ ಥರನೇ ನಮ್ಮ ಫ್ಯಾಮಿಲಿಯಲ್ಲೂ ಆಗಿದ್ದು. ಈಗ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್, ಇದು ನಾಟಿ ಕೋಳಿ ಬಸ್ಸಾರು ರೆಡಿಯಾಗಿದೆ. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ, ಈರುಳ್ಳಿ, ಸೌತೆಕಾಯಿ ಇಟ್ಕೊಂಡು ನೆಂಚ್ಕೊಂಡು ತಿಂತಾಯಿದ್ರೆ ಅದು ಮಜಾನೇ ಬೇರೆ. ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ, ಇವ್ರು ನಮ್ಮ ತಮ್ಮ ಇವರಿಬ್ಬರು, ಅಂದರೆ ನಮ್ಮ ಚಿಕ್ಕಪ್ಪನ ಮಕ್ಕಳು ಇವರಿಬ್ರು. ಮತ್ತು ಹಾಗೆ ನಮ್ಮ ಚಿಕ್ಕಪ್ಪ ಫ್ರೆಂಡು ಕೂಡ ಇದ್ದಾರೆ.
ಸೊ ವಾಯ್ಸ್ ಹೇಳಿದ್ನಲ್ಲ, ಬ್ಯಾಕ್ಗ್ರೌಂಡ್ ತುಂಬ ಡಿಸ್ಟರ್ಬ್ ಆಗಿರೋದ್ರಿಂದ ಒರಿಜಿನಲ್ ವಾಯ್ಸ್ ಕೊಟ್ಟಿಲ್ಲ. ಈಗ ಇವತ್ತಿನ ರೆಸಿಪಿ ಇಷ್ಟೇ. ನೋಡೋದಲ್ಲ ಎಷ್ಟು ಸೂಪರಾಗಿ ಅಲ್ಲಿ ನಾಟಿ ಕೋಳಿ ಬಸ್ಸಾರು ಮಾಡೋದಂತ ಗೊತ್ತಾಯ್ತಲ್ಲ. ಖಂಡಿತ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಯಾವತ್ತಾದರೂ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತಷ್ಟು ಇದೇ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.